ನಾನು ನಿಮ್ಮ ಜೊತೆ ಇದ್ದವನೇ. ಈಗ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಕೆಲವೊಂದು 10-11 ವರ್ಷಗಳ ಸಿನಿಮಾ ಮಾಡ್ತಾ ನೀವೆಲ್ಲ ಯಾಕಿಷ್ಟು ಸ್ಟ್ರೈಟಾಗಿ ಕೇಳ್ತಾ ಇದ್ದೀರಾ ಪ್ರಶ್ನೆಗಳು, ಮತ್ತು ನಿಮ್ಮ ಹತ್ರ ಯಾಕೆ ಈ ಥರದ ಮಾತುಗಳು ಬರ್ತಾ ಇದೆ ಅಂದರೆ, ಯೂಟ್ಯೂಬರ್ಸ್ಗಳೆಲ್ಲ ಈ ಡಿಜಿಟಲ್ ಮೀಡಿಯಾ ಹೊಂದಿರೋರೆಲ್ಲರೂ ಒಂಥರ ಪ್ರಾದೇಶಿಕ ಪಕ್ಷಗಳ ಥರ, ರೀಜನಲ್ ಪಾರ್ಟಿ ಥರ. ನಿಮಗೆ ಯಾರು ಹೈಕಮಾಂಡ್ ಇರಲ್ಲ. ಕಂಗ್ರ್ಯಾಚುಲೇಷನ್ ಟು ಯು. ನೀವು ಅಂದ್ಕೊಂಡಿದ್ದು ನೀವು ಮಾಡ್ತೀರಾ. ಈ ಹೈಕಮಾಂಡ್ ಇರೋರಿಗೆ ತುಂಬ ಹಿಂದೆ ಮುಂದೆ ಎಲ್ಲ ಇರುತ್ತೆ. ನನಗೂ ಯಾರು ಹೈಕಮಾಂಡ್ ಇಲ್ಲ, ನಾನು ನಿಮ್ಮ ಥರದವನೇ. ಸೊ ನೇರವಾಗಿ ಮಾತಾಡ್ತೀನಿ. ಅಮೇರಿಕಾದಲ್ಲಿ 35 ಥಿಯೇಟ್ರ್ ಸಿಗ್ಬೋದು, ಇನ್ನೂ 3 ದಿನ ಟೈಮ್ ಇದೆ. 50 ಆಗ್ಬೋದು. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಜು ವೆಟ್ಸ್ ಗೀತಾಗೆ ಮಾರುಕಟ್ಟೆ ಬರುತ್ತೆ. ಯಾಕೆಂದರೆ ಈ ಸಿನಿಮಾನೇ ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಒಬ್ಬ ಸಾಮಾನ್ಯ ನೇಕಾರ ತನ್ನ ಪೇಟೆಂಟನ್ನು ಮಾರ್ಕೊಂಡು ತೊಡೆನೂ ತಟ್ಟಿ ಭುಜಾನೂ ತಟ್ಕೊಂಡು ಬಂದಿರೋ ಸಿನಿಮಾ ಸಿಗುತ್ತೆ. ಯಾಕೆಂದರೆ ಅಲ್ಲಿ ಕನ್ನಡದ ಮಕ್ಕಳಿದ್ದಾರೆ. ಇಲ್ಲಿ ಯಾವ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಬೀಪ್ ಹಾಕ್ಕೊತೀರಾ, ಸಾರಿ. ಹಾಗಾಗಿ ಬೀಪ್ ನೀವೇ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನು ಇಲ್ಲಿ ಜನರಿಗೆ ಅಂತಂದರೆ, ಪ್ರದರ್ಶಕರ ವಲಯ, ವಿತರಕರ ವಲಯ, ನಿರ್ಮಾಪಕರ ವಲಯ, ನಿರ್ದೇಶಕರ ವಲಯ ಅಂತ ಇದೆ. ನಿರ್ದೇಶಕರ ವಲಯ ಚೇಂಬರ್ನಲ್ಲಿ ಒಂದು ರೂಮು ಕೊಟ್ಟಿರೋದು ನಾನು ಕಾಣೆ ಇದುವರೆಗೂ. ಅಲ್ಲಿ ಯಾರೋ ಪ್ರತಿನಿಧಿಗಳಿರೋದು ನಾನು ಕಾಣೆ. ಈ ಪ್ರದರ್ಶಕರ ವಲಯದವರು ಸಿಂಗಲ್ ಥಿಯೇಟ್ರ್ ಅಂತ ಬಂದರೆ, ಮಾಲ್ ಕಲ್ಚರ್ ಅಂತ ಬಂದರೆ, ಶೇರ್ ಪರ್ಸೆಂಟೇಜ್ ಅಂತ ಬಂದಾಗ 50-50, 70-30 ಈ ವ್ಯವಹಾರಗಳ ಮೇಲೆ ಹೋಗ್ತಾರೆ. ಬಿಟ್ಟರೆ ಪ್ರೇಕ್ಷಕರಿಗೆ ಕೊಡೋ ಪಾಪ್ಕಾರ್ನಿಗೆ 450 ರೂಪಾಯಿ ಹಾಕಿದೆ ಅಂತ ಇದುವರೆಗೂ ಯಾರು ಯೋಚನೆ ಮಾಡಿಲ್ಲ. ನಿನ್ನ ಶೌಚಾಲಯನ ಕ್ಲೀನ್ ಮಾಡಿಲ್ಲ ಅಂತ ಯಾರು ಯೋಚನೆ ಮಾಡಿಲ್ಲ. ಕನ್ನಡದ ಸಿನಿಮಾಗಳು ಕನ್ನಡದಲ್ಲಿ ಮೂಲೆ ಗುಂಪಾಗೋದು ಹೊಸದು ಅಲ್ಲ. ಇದ್ರ ಮೇಲೆ ಫೈಟ್ ಮಾಡಿ ಎಷ್ಟು ಸ್ಕ್ರೀನ್ಗಳು ತಗೋಬೇಕು, ಯಾವ್ಯಾವ ಹಳ್ಳಿಗೆ ತಲುಪಬೇಕು, ತಾಲೂಕು ಮಟ್ಟಕ್ಕೆ ತಲುಪಬೇಕು, ಜಿಲ್ಲಾ ಮಟ್ಟಕ್ಕೆ ತಲುಪಬೇಕು ಅಂತ ಹೋರಾಟ ಮಾಡೋದು ನಮಗೂ ಹೊಸದಲ್ಲ. ಇರೋದೇ 10 ಜನ ವಿತರಕರ ಆಫೀಸು. ಬೇಕಾಗಿರೋದೆಷ್ಟು? 4 ಧ್ವನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅನಿಲ್ ಅವರು ಕೇಳಿದ್ರು ನಿಮ್ಮದೇ ಸಿನಿಮಾ ಏನು ಮಾಡ್ತೀರಾ ಅಂತ. ಥಿಯೇಟ್ರ್ ಸೆಟಪ್ಗೆ ಗೋಕುಲ್ ಮೂವೀಸ್ ಅವ್ರಿಗೆ ಏನಾದರೂ ತೊಂದರೆ ಆದರೆ ನಾವು ಗೇಮ್ ಚೇಂಜರ್ ಆಗಬೇಕಾಗತ್ತೆ. ನಾವು ಡಾಕು ಮಹಾರಾಜ್ ಕೂಡ ನಾವೇ ಆಗಬೇಕಾಗುತ್ತೆ. ಈ ಶಕ್ತಿ ಕನ್ನಡಿಗರಿಗಿದೆ. ಡಾಕು ಮಹಾರಾಜ್ ಆಗೋಕ್ಕೂ ನಮಗೆ ಬರುತ್ತೆ, ಗೇಮ್ ಚೇಂಜರ್ಗಳಾಗೋಕ್ಕೂ ಕನ್ನಡದವರಿಗೆ ಬರುತ್ತೆ. ಇದಕ್ಕೆ ಸುಮಾರು ಉದಾಹರಣೆಗಳಿದೆ. ಆಪ್ತ ಮಿತ್ರ ಅನ್ನೋ ಒಂದು ಸಿನಿಮಾನೇ 1 ವಾರದ ಮೇಲೆ ಓಡಲ್ಲ ಅಂತ ತೆಗೆದಾಗ 1 ವರ್ಷ ಹೋಗಿತ್ತು ಸಿನಿಮಾ. ಮುಂಗಾರು ಮಳೆಗಾಗಿತ್ತು. ಸುಮಾರು ಯಾಕೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಆಗಿತ್ತು. 35 ಸ್ಕ್ರೀನಿಂದ ಅದು ಆ ಕಾಲಕ್ಕೆ 215 ಸ್ಕ್ರೀನ್ ಹೋಗಿತ್ತು. ಮಗ ಹುಟ್ಟಿದ್ರು ಅಷ್ಟು ಮಾಡಲ್ವಾ ಅಪ್ಪ ಹಂಗಿರ್ಬೇಕಾದ್ರೆ? ಇದು ಎಚ್ಚರಿಕೆ ತಲುಪೋರಿಗೆ ತಲುಪುತ್ತೆ ಅನ್ಕೋತೀನಿ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಗೌರವನ ಭಯದ ಮುಖಾಂತರನೇ ಸಂಪಾದಿಸ್ಬೇಕು ಅಂತ ನನಗೆ ಇತ್ತೀಚಿನ ವರ್ಷಗಳು ಅನ್ನಿಸ್ತಾ ಇದೆ. ನಾವು ಪ್ರೀತಿಯ ಕತೆ ಹೇಳಿ, ಪ್ರೇಮದ ಕತೆ ಹೇಳಿ, ಸ್ನೇಹದ ವಿಷಯ ಹೇಳಿ, ಒಳ್ಳೇದು ಹೇಳಿ ಸಿನಿಮಾ ಮಾಡಿ, ಯಾರೋ ನಿರ್ಮಾಪಕರು ಬಂದು ಕೋಟ್ಯಾಂತರ ರೂಪಾಯಿ ಕೈ ಹಾಕ್ಕೊಂಡು ಹೊರಗಡೆ ಮಾತ್ರ ಮಾತಾಡ್ತಾರೆ. ಚಿತ್ರರಂಗದ ಹಿರಿಯರು ಅದಕ್ಕೆ ಬೇರೆ ಥರ ಹೇಳ್ಬಿಡ್ತೀನಿ, ಭಾಷೆ ಬೇಡ, ಸ್ವಲ್ಪ ಸೆನ್ಸಾರ್ ಮಾಡ್ಕೋತೀನಿ ನಾನೇನೆ. ನಿರ್ಮಾಪಕರು ಬರಲ್ಲ, ನಾಯಕ ನಟರುಗಳು ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಕೊರತೆಗಳನ್ನು ಮಾತಾಡೋರು ಇಂಥ ಹೊರತೆಗಳ ಸಿನಿಮಾ ಬಂದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಬೆಂಬಲ ನೀಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕಲಾಭವನದಲ್ಲಿ ಯಜ್ಞ ಯಾಗ ಮಾಡಿದ್ರೆ ಬರಲ್ಲ, ಒಳ್ಳೆ ಸಿನಿಮಾಗಳು ಬರಲ್ಲ. ಅಸೋಸಿಯೇಟ್ ಡೈರೆಕ್ಟರ್ಗೆ, ಅಸಿಸ್ಟೆಂಟ್ಸ್ಗೆ, ರೈಟರ್ಗೆ, ಡೈರೆಕ್ಟರ್ಗಳಿಗೆ, ಹೀರೋಗೆ ಸರಿಯಾಗಿ ನಿರ್ಮಾಪಕ ಸಂಭಾವನೆ ಕೊಡಬೇಕು. ಆವಾಗ ಗೆಲ್ಲುತ್ತೆ ಸಿನಿಮಾ. ಥಿಯೇಟರ್ಗಳು ಸಿಗಬೇಕು, ಸರಿಯಾದ ಕಥೆಗಳನ್ನು ತರಬೇಕು. ಇಷ್ಟು ವರ್ಷಗಳಾದ ಮೇಲೆ ಶಿಡ್ಲಘಟ್ಟದಲ್ಲಿ ಒಂದು ನೇಕಾರರ ಸಂಘಟನೆ ಇದೆ. ನೇಕಾರರಿದ್ದಾರೆ, ಕಚ್ಚಾ ವಸ್ತುಗಳನ್ನು ಬೆಳೆಯೋರಿದ್ದಾರೆ, ರೇಷ್ಮೆನ ಬದುಕ್ತಾರೆ. ಅವ್ರಿಗೊಂದು ಮಾರ್ಕೆಟ್ ಇದೆ. 1 ವರ್ಷಕ್ಕೆ 1,500 ಕೋಟಿಯಷ್ಟು ವಹಿವಾಟಿದೆ. ಅದಕ್ಕೊಂದು ಮಾರ್ಕೆಟ್ ಮಾಡಬೇಕು ಅಂತಲೂ ವಿಧಾನಸೌಧದಲ್ಲಿ 2 ಸಲ ಚರ್ಚೆ ಆಗಿದ್ದು. ಅದನ್ನು ಹೇಳಕ್ಕೆ ಈ ಥರದೊಂದು ಸಿನಿಮಾ ಬರಬೇಕಾಯ್ತು. ನಾವು ಹುಟ್ತಾನೆ ಹೋರಾಟಗಾರರಾಗಿ ಬಂದಿರೋರು. ಕಿಟ್ಟಪ್ಪ ಇರ್ಬೋದು, ನಾಗಶೇಖರ್ ಅವ್ರು ಇರ್ಬೋದು, ಎಲ್ಲರೂ ಇರ್ಬೋದು. ಇಲ್ಲಿ ಛಲವಾದಿ ಕುಮಾರ್ ಅವರು, ಅವ್ರ ಜೀನ್ಸಲ್ಲ ಇದೆ ಛಲವಾದಿ ಅಂತ, ಅವರೊಂದು ಸಂಘಟನೆ. ಅವರಿಗೆ ಥಿಯೇಟರ್ ಸೆಟಪ್ ತೊಗೊಳೋದು ಗೊತ್ತಾಗಲ್ವಾ? ಇದೇನಂತಂದರೆ ಇದು ಕಳ್ಳ ಕಥೆಗಳಿದು. ಯಾವುದೋ ಬೆಕ್ಕಿಗೆ ಯಾವುದೋ ಗಂಟೆ ಕಟ್ಟೋದು, ಸಮಸ್ಯೆ ಮಾಡೋದು ಮಾಡ್ತಾರೆ. ಆದರೆ ಜನ ಸಿನಿಮಾ ಸ್ವೀಕರಿಸಿದ್ರು ಅಂತ ಆದರೆ ಏನು ಮಾಡ್ತಾರೆ? ಯಾವ ಶೇರ್ ಲೆಕ್ಕ ಆಗ್ತಾ ಕೂತ್ಕೋತಾರೆ, ಯಾವ ಸ್ಕ್ರೀನ್ನ ತಡೆ ಹಿಡಿತಾ ಕೂತ್ಕೋತಾರೆ, ಏನು ಮಾಡ್ತಾರೆ? ಅದಕ್ಕೆ ನಾನೊಂದು ಪದ ಹೇಳಿದ್ದು, ನಾವು ಗೌರವನ ಒಂದೊಂದು ಸಲ ತುಂಬ ಭಯದಿಂದನೇ ತಗೊಳ್ಬೇಕಾಗತ್ತೆ. ಅದನ್ನು ಮಾಡೋದಕ್ಕೂ ಬರುತ್ತೆ. ಮತ್ತು ನನಗೆ ತುಂಬ ಅತೀವವಾದ ನಂಬಿಕೆ ಇರೋದು ಇದರೆಲ್ಲದರ ಹೊರತಾಗಿ ಈ ಸಿನಿಮಾದಲ್ಲಿರ್ತಕ್ಕಂಥ ಕಾಂಟೆಂಟ್, ಈ ಸಿನಿಮಾ ವಿಷಯ, ಈ ಸಿನಿಮಾ ಕನಸು, ಈ ಸಿನಿಮಾ ಹೇಳ್ತಾ ಇರೋ ವಿಷಯ ಕರ್ನಾಟಕದ ಹಳ್ಳಿಗಳಿಗೆ ತುಂಬ ಸುಗಂಧವಾಗಿ ತಲುಪುತ್ತೆ ಅನ್ನುವ ಭರವಸೆ ನಮ್ಮನ್ನು ಹೀಗೆ ಮಾತಾಡಿಸ್ತಾ ಇದೆ. ಈ ಸಿನಿಮಾಗಿರೋ ದೊಡ್ಡ ಶಕ್ತಿ ಅದು.
ಇಲ್ಲಿಂದ 2 ಹೇಳ್ಬಿಡ್ತೀನಿ, ಆಮೇಲೆ ಪ್ರಶ್ನೆ ಕೇಳು. ಅಲ್ಲೊಬ್ರು ಕೂತಿದ್ದಾರೆ, ಶ್ರೀಧರ್ ಸಂಭ್ರಮ್ ಅಂತ. ಅವರ ಹಿಂದಿನ ಎಲ್ಲ ಸಿನಿಮಾಗಳನ್ನ ನೋಡಿರ್ತೀರ. ಮುಸ್ಸಂಜೆ ಮಾತು ಮಾಡಿದ್ರು, ಅವ್ರಿಗೆ ಇವಾಗ ಮುಂಜಾನೆ ಮಾತು ಶುರುವಾಗಿದೆ ಅವ್ರ ಜೀವನದಲ್ಲಿ. ಅವ್ರ ಹೆಸರಲ್ಲೊಂದು ಸಂಭ್ರಮ ಶುರುವಾಗಿದೆ. ಅವರೇ ಹೇಳ್ತಾ ಇದ್ರು ನನ್ನ ಕೆರಿಯರ್ನ ಬೆಸ್ಟ್ ಸಿನಿಮಾ ಅಂತ. ಅವ್ರ ಮಾತು ಹೇಳ್ತಾ ಇದ್ದೀನಿ. ನಿಜಕ್ಕೂ ನಾನು ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ. ಶ್ರೀಧರ್ ಸಂಭ್ರಮ್ ಅನ್ನೋದು ಒಂದು ಸಂಭ್ರಮದ ತೇರು. ಜನವರಿ 10ನೇ ತಾರೀಕಿಂದ ಶುರುವಾಗಂತ ಒಂದು ಸಿನಿಮಾ. ಈ ಸಿನಿಮಾ ಪಕ್ಕದಲ್ಲಿ ಕೂತಿದ್ದಾರೆ ನಿರ್ದೇಶಕರು ನಾಗಶೇಖರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟರಾಗಿ ಬಂದು, ಸೀರಿಯಲ್ಗಳಲ್ಲಿ ಬಂದು, ಥಿಯೇಟರ್ ಪರ್ಸನ್ ಆಗಿ ಬಂದು, ಅದಾದ ನಂತರ ಬೇಕಾದಷ್ಟು ತುಳಿತಕ್ಕೊಳಗಾಗಿ ಪರಭಾಷಾ ಚಿತ್ರಗಳಿಗೆ ಹೋಗ್ಬಿಡ್ತೀನಿ ಅಂತ ಹೋಗಿ ಅಲ್ಲೂ ತನ್ನ ಧ್ವಜ ಹಾರಿಸಿ ಕನ್ನಡದಲ್ಲಿ ಇವತ್ತಿನ ಕಾಲಘಟ್ಟದ ಸಿದ್ಧ ಸೂತ್ರದಲ್ಲಿ ರಕ್ತ ಚರಿತ್ರೆಯ ಕಾಲಘಟ್ಟದಲ್ಲಿ ಪ್ರೇಮ ಚರಿತ್ರೆಯ ಸಿನಿಮಾ ಮಾಡುವಂಥ ಎದೆಗಾರಿಕೆ ಇರುವಂಥ ಗೆಳೆಯ. ಅವರು ಗೆಲ್ತಾರೆ, ಅವರ ತೇರು ಎಳೆಯುತ್ತೆ. ಶ್ರೀನಗರ ಕಿಟ್ಟಿಯವ್ರ ಬಗ್ಗೆ, ನನ್ನ ಕಿಟ್ಟಪ್ಪನವ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈ ಹೀರೋಗಳ ಹತ್ರ ಹೋಗ್ಬಿಟ್ಟು ಕುಲ ಕಸಬುಗಳಿರೋದು ಅದರ ಕತೆ ಹೇಳಿ ಕೇಳ್ತಾರ ಅಂತ ಕೇಳಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಒಂದು ಕುಲ ಕಸಬು, ಗೌಳಿ, ಹಾಲು ಕರೆಯುವವನ ಕತೆ, ಸೀರೆ ಮಾರುವವನ ಕತೆ, ನೇಕಾರನ ಕತೆ. ಒಂದು ಕಾಲದಲ್ಲಿತ್ತು. ಶಂಕರ್ನಾಗ್ ಅವರು, ಅಣ್ಣವರು, ವಿಷ್ಣು ಸಾರ್ ಇದ್ದಾಗ ಬಡವರ ಬಂಧು ಆ ಥರ ಸಿನಿಮಾಗಳೆಲ್ಲ ಯಾಕೆ ಬಂತು ಅಂದರೆ, ಸಾಮಾನ್ಯ ಮನುಷ್ಯನ ಬೆವರಿನ ಕತೆಗಳಿಗೆ ಹೇಳೋದಕ್ಕೆ ನಾಯಕರು ನಿಂತ್ಕೊಳ್ತಾ ಇದ್ರು. ಶ್ರೀನಗರ ಕಿಟ್ಟಿಯವರು ಆ ಥರದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ನನ್ನು ತಾನು ಮೀರ್ತಾ ಇದ್ದಾರೆ. ಯಾಕಂದ್ರೆ ಅವರು ರಂಗಭೂಮಿಯಿಂದ ಬಂದಿರೋರು. ಒಂದು ಸಣ್ಣ ಕುಲ ಕಸಬಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ತನಕ ಹೋಗಿ ಸೆಲ್ವಿಕಾ ಕ್ವೀನ್ನ ಮನಸ್ಸು ಗೆದ್ದು ತನ್ನದೊಂದು ಕುಟುಂಬ ಉಳಿಸ್ಕೊಳ್ಳೋದಕ್ಕೆ ಒಂದು ಸಾಹಸ ಮಾಡುವಂಥ ಕಸಬಿನ ಕೆಲಸ ಮಾಡಿದ್ದಾರೆ. ರೇಷ್ಮೆ ನೂಲು ಬಗ್ಗೆ ಗೊತ್ತಿದ್ದವ್ರಿಗೆ ಇದೆಲ್ಲ ಗೊತ್ತಿರ್ತದೆ. ಆ ಥರದೊಂದು ಸಾಹಸ ಮಾಡಿದ್ದಾರೆ. ನನ್ನ ಪ್ರಕಾರ ಈ 2ನೇ ಅವತರಣಿಕೆ ಅವ್ರಿಗೆ ಇನ್ನೊಂದು ಅವತರಣಿಕೆ ಆಗುತ್ತೆ. ಇದು ಆ ಥರದ್ದೊಂದು ಸಿನಿಮಾ. ನಾನಾದರೂ ಒಂದು ನಂಬಿದ್ದೆ, ಈಗ ರಚಿತಾರಾಮ್ ಅವ್ರ ಬಗ್ಗೆ ಬರ್ತೀನಿ, ನಿರ್ಮಾಪಕರಿಗೆ ಹೋಗಿಂತ ನಾನಾದರೂ ಒಂದು ನಂಬಿದ್ದೆ. ನಾನು ಪರಭಾಷೆಗಳಿಗೆ ಹೊರಟೋಗಿದ್ದೆ. ಯಾಕಂದರೆ ಕರ್ನಾಟಕದಲ್ಲಿ ಸರಸ್ವತಿ ಭಿಕ್ಷಕಿ ಅಂತ. ಇಲ್ಲಿ 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 ಸಹಾಯಕ ನಿರ್ದೇಶಕರಿಗೆ ಈ ಪಿಕ್ಚರ್ನ ಸ್ವಿಟ್ಜರ್ಲ್ಯಾಂಡಲ್ಲಿ ನಾಗಪ್ಪಂಗೆ ಅಸ್ಟೆಂಟು ಆಗಿದ್ದೀನಿ, ಕೋ ಡೈರೆಕ್ಟರ್ ಆಗಿದ್ದೀನಿ, ಇನ್ನೊಂದು ಆಗಿದ್ದೀನಿ, ಲೆಕ್ಕನೂ ಬರ್ದಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ, ಶಿಡ್ಲಘಟ್ಟಕ್ಕೆ ಹೋಗಿದ್ದೀವಿ, ಎಲ್ಲ ಮಾಡಿದ್ವು. ಆದರೆ ನನಗೆ ಈ ತಂಡ ಏನನ್ನಿಸ್ತಾ ಇತ್ತು ಅಂದರೆ, ಕೆಲವೇ ತಂಡಗಳಿದೆ. ನಾನು ಬನ್ನಿ ಅರುಣ್ ಸಾಗರ್ ಅವರು ಬರಬೇಕು ದಯಮಾಡಿ. ಅವರು ಹಿರಿಯ ಜೀವಿ ಕನ್ನಡ ಚಿತ್ರರಂಗಕ್ಕೆ. ಅವರಿಗೆ ಜೀವಮಾನದ ಪ್ರಶಸ್ತಿ ಸದ್ಯದಲ್ಲೇ ಸಿಗ್ತಾ ಇದೆ. ಅವರು ಬರಬೇಕು. ನನ್ನ ವಿಷಯಕ್ಕೆ ಬರೋದಾದರೆ, ಒಂದು 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 ತಂಡ ಯಾವ ತಂತ್ರಜ್ಞರನ್ನ ಹೇಗೆಲ್ಲ ನೋಡ್ಕೋಬೇಕು ಅನ್ನೋ ಥರದಲ್ಲಿ ತುಂಬ ಚೆನ್ನಾಗಿ ಸಾಬೀತು ಮಾಡಿದ್ದಾರೆ. ದಯಮಾಡಿ ಹೇಳ್ತೀನಿ, ಯಜ್ಞ ಯಾಗಗಳನ್ನು ಬಿಟ್ಬಿಟ್ಟು ನಿಮ್ಮ ತಂತ್ರಜ್ಞರನ್ನ, ನಿಮ್ಮ ರೈಟರ್ಸ್ನ, ನಿಮ್ಮಲ್ಲಿ ವರ್ಕ್ ಮಾಡೋರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿನಿಮಾ ಚೆನ್ನಾಗಿ ಗೆಲ್ಲುತ್ತೆ ಅಂತ. ಇನ್ನು ನಿರ್ಮಾಪಕರು ಇವರು 2002ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಹೋಮ್ ವರ್ಕ್ ಮಾಡಿದ್ರು. ಮಾನಿಟರ್ ಶಾಟ್ 20 ವರ್ಷ. ಅದಾದಮೇಲೆ 22ಕ್ಕೆ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. 12 ವರ್ಷ ಈ ನೀನು ಆಗಿದ್ರೆ ವನವಾಸ ಆಗಿರೋದು 14 ವರ್ಷ ಸೀತೆ ಥರ. ಆಮೇಲೆ ಮೂಲತಃ ಸಂಘಟನೆಯವರು, ಅಂಬೇಡ್ಕರ್ ವಾದಿಯವರು, ಅವರಿಗೆ ಸಂಘಟನೆ ಗೊತ್ತಿದೆ, ಕಾನೂನು ಗೊತ್ತಿದೆ, ರಾಜ್ಯ ಗೊತ್ತಿದೆ. ಅಂಥವ್ರಿಗೆ ಈ ಥರದೊಂದು ಕತೆ ಎಮೋಷನಲ್ ಟಚ್ ಆಯಿತು. ಇದರಲ್ಲಿ ಇದೇನೋ ಒಂದು ಕೆಲಸನ ಮಾಡ್ತಾ ಇದೆ ಅಂತ ಅನ್ನಿಸ್ತು. ಸೊ ಅವರು ಬಂಡವಾಳ ಹಾಕಿದ್ರೆ 15-16 ಕೋಟಿ ಬಂಡವಾಳ ಈ ಸಿನಿಮಾಗೆ. ಒಂದು ಸಣ್ಣ ಹಳ್ಳಿಯಿಂದ ಶುರುವಾದಂಥ ಸಿನಿಮಾ. ನಾನು ಒಂದು ಮಾತು ಹೇಳ್ತೀನಿ, ಹೆಲಿಕಾಪ್ಟರ್ ಬೇಕು ಸಿನಿಮಾಗೆ. ಇವರು ನಾಗಶೇಖರು ಒಂದು ಸ್ವಲ್ಪ ಈ ನಿಮಾನ್ಸ್ ಹಾಸ್ಪಿಟ್ಲ್ ಪಕ್ಕ ಇರೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಇದ್ದಂಗೆ. ಯಾಕೆಂದರೆ ಆಕ್ಸಿಡೆಂಟ್ ಆದರೆ ಸೀರಿಯಸ್ ಆಗಿ ನೋಡ್ಕೋಬೇಕಲ್ಲ, ಆ ಥರ ಅದು. ಹೆಲಿಕಾಪ್ಟರು ಅರ್ಧ ಗಂಟೆ 1 ಗಂಟೆಲಿ ಬೇಕು. ಎಲ್ಲವೂ ತರಾತುರು ಏನೇನು ಆಗಬೇಕು ಅದೆಲ್ಲ ಡಿಸೈನ್ ಆಗಲೇಬೇಕು. ಆದರೆ ಇವರು ಅಷ್ಟು ಕಷ್ಟಪಟ್ಟು ಅದೆಲ್ಲವನ್ನು ಒದಗಿಸಿ ಎಲ್ಲರನ್ನೂ ನಂಬಿ, ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಎಕ್ಸ್ಟ್ರೀಮಿಸ್ಟ್ಗಳು. ನಿಮಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಮಾಡಿದಂಥ ಛಲವಾದಿ ಕುಮಾರ್ ಅವ್ರು ಗೆಲ್ಲಬೇಕು. ಇವ್ರು ಗೆದ್ದರೆ, ಥಿಯೇಟರ್ಗಳು ಸಿಕ್ಕರೆ ಗೆದ್ದರೆ ಈ ಸಿನಿಮಾ ಚೆನ್ನಾಗಿದೆ, ಗೆಲ್ಲುತ್ತೆ. ಗೆದ್ದರೆ ಅಂದರೆ ನೀವು ಏನೇನೋ ಸಿನಿಮಾ ಮಾಡಿ ಗೆಲ್ಲಬೇಕು ಅಂತ ಕೇಳ್ಕೊತಾ ಇಲ್ಲ ನಾವು. ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರೂ ಒಳ್ಳೆ ಸಿನಿಮಾ ಅಂತಲೇ ಪ್ರಯತ್ನ ಪಡ್ತಾರೆ. ಎಲ್ರಿಗೂ ಒಳ್ಳೇದಾಗಬೇಕು. ಅದರ ನಡುವೆ ಇವರಿಂದ ಇನ್ನೊಂದು 10-15 ಸಿನಿಮಾಗಳು ಬರುತ್ತೆ. ಒಂದಷ್ಟು ಜನ ಇಂಡಸ್ಟ್ರಿಯ ರಥ ಅನ್ನೋದಿಂದಿದೆಯಲ್ಲ, ಅದು ಎಳೆಯೋದಕ್ಕೆ ಸಹಕಾರಿಯಾಗುತ್ತೆ. ನೋಡಿ ಅಲ್ಲಿ ಕೂತಿದ್ದಾರೆ. ಯಾವ ಆ್ಯಂಗಲಲ್ಲಿ ಅವರು ಡಾಕ್ಟರ್ ಥರ ಕಾಣ್ತಾರೆ ಅಂತ ಯಾರಾದರೂ ಒಬ್ರು ಹೇಳ್ಬೇಕು. ಅವರು ಡಾಕು ಥರ ಕಾಣ್ತಾರೆ. ಈಸ್ ಎ ವಿಜಿಲೆಂಟೆ. ಸಂದೀಪ್ ರೆಡ್ಡಿ ನೋಡಿದ್ರೆ ಕರ್ಕೊಂಡು ಹೋಗಿರೋನು. ಇವ್ರಿಗೆ ಯಾರೋ ಏನು ಹೇಳಿದ್ದಾರೆ ಅಂದರೆ, ಈ ಚಿತ್ರರಂಗದಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ. ಗಡ್ಡ ಬಿಟ್ಕೊಂಡು ಪ್ರಶಾಂತ್ ನೀಲ್ ಮನೆ ಮುಂದೆ ಓಡಾಡಿ ಹೀರೋಗಳಾಗ್ಬಿಡ್ತೀರಾ ಅಂತ. ಆ ಟ್ರೆಂಡ್ ಒಳಗಾಗಿ ಸೀರಿಯಸ್ಲಿ ಇವರೊಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲೂ ಎಂಥ ಕ್ಯಾರೆಕ್ಟರ್ ಇದೆ ಅಂದರೆ, ತುಂಬ ಅಂತಃಕರಣ ಇರೋನು, ತುಂಬ ಹೆಣ್ತನ ಇರೋನು, ತುಂಬ ತಾಯ್ತನ ಇರೋನು, ಕೆಟ್ಟವನು ಅನ್ನಿಸ್ಕೊಂಡು ಒಳ್ಳೆಯವನಾಗಿ ಕಾಣುವಂಥ ಒಂದು ಪಾತ್ರ ಮಾಡಿದ್ದಾರೆ. ನಿಜಕ್ಕೂ ನನಗೆ ಇವರು ಪರಿಚಯ ಆಗಿದ್ದದರಲ್ಲಿ ಎಕ್ಸಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ.
ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಒಂದು ಉದಯೋನ್ಮುಖ ಪ್ರತಿಭೆ ಇದು. 20 ವರ್ಷದಿಂದನೂ ಉದಯೋನ್ಮುಖ ಪ್ರತಿಭೆನೇ ಪ್ರಯತ್ನ ಪಡ್ತಾ ಇದೆ. ಆದರೆ ಇನ್ನು ಮುಂದೆ ಅವ್ರ ಪ್ರಯತ್ನಗಳಿಗೆ ಈ ಸಿನಿಮಾ ಇನ್ನೂ ಒಳ್ಳೇದು ಮಾಡಬೇಕು. ಇನ್ನು ನಮ್ಮ ಅರುಣ್ ಸಾಗರ್ ಅವರು ಆರ್ಟ್ ಡೈರೆಕ್ಟರ್ ಅಲ್ಲ, ನನ್ನ ಪ್ರಕಾರ ಹಾರ್ಟ್ ಡೈರೆಕ್ಟರ್ ಅವನು. ಆರ್ಟ್ ಡೈರೆಕ್ಟರ್ ಅಲ್ಲ ಅವನು, ಹಾರ್ಟ್ ಡೈರೆಕ್ಟರ್. ಏನಂದ್ರೆ ಎಲ್ಲಾದ್ನೂ ಹೃದಯದಿಂದ ಮಾಡ್ತಾನೆ. ತುಂಬಾ ಜಗಳ ಆಡ್ತಾನೆ, ಆದ್ರೆ ಜಗಳದಲ್ಲಿ ಒಂದು ವಿಷಯ ಇರುತ್ತೆ. ನೀವು ನಾಗಶೇಖರ್ದು, ಅರುಣ್ ಸಾಗರ್ದು, ಸತ್ಯ ಹೆಗಡೆ ಅವ್ರದ್ದು ಜಗಳ ಇದೆಯಲ್ಲ, ಅದೊಂದು ಮೂಕ ಪ್ರಾಣಿ ಇದೆ ನಮ್ಮ ಸಿನಿಮಾದ. ಸತ್ಯ ಹೆಗಡೆ ಮಾತೇ ಆಡದಲ್ಲಿ ಇರೋದೊಂದು ಇದಿದೆ. ಇವರಿಬ್ಬರದು 3 ಜನರದ್ದು ಜಗಳ ನಡೀತಾ ಇರುತ್ತೆ. ನೀವು ಅದನ್ನು ಖಂಡಿತ ಶೂಟಿಂಗ್ ಸೆಟ್ ನೆಕ್ಸ್ಟ್ ಬಂದಾಗ ಮತ್ತೆ ಇದೇ ಕಾಂಬಿನೇಷನ್ ಆಗುತ್ತೆ. ಸಂಜು ವೆಟ್ಸ್ ಗೀತಾ 3 ಬಂದರೂ ಬರ್ಬೋದು, ನನಗೆ ಈಗ ಸೂಚನೆಗಳು ಸಿಕ್ಕಿದ ಪ್ರಕಾರ ಬಂದರೂ ಬರ್ಬೋದು. ಅವಾಗ ನೋಡಿ. ಈಗ ರಚಿತಾರಾಮ್ ಅವರು ಇಲ್ಲ, ಇನ್ನೇನು ನಿಮ್ಮನ್ನ ಕೆಳಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ನಿಜಕ್ಕೂ ನನಗೆ ನಾವು ಚಿಕ್ಕನ್ನಲ್ಲಿ ನೋಡಿದಂತಹ ಒಂದು ಬಂಧನದ ಸುವಾಸಿನಿ, ಮುತ್ತಿನ ಹಾರದ ಸುವಾಸಿನಿ ನೋಡಿ. ನಾನು ಹಿಂಗೆ ಹೇಳ್ತೀನಿ ಅನ್ಕೋಬಿಡಿ, ನೀವು ನೇರ ನಾನು ನೇರ, ನಂದು ಮುಕ್ತ ಚಿಟ್ಕಿ ಹೊಡೆಯೋ ಥರ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಚಪ್ಪಾಳೆ ಹೊಡೆಯೋ ಥರ ಹೆಣ್ಮಕ್ಳಿರೋದು ಕಡಿಮೆ. ಆ ಥರದ್ದೊಂದು ಹೆಣ್ಮಕ್ಳು ಈ ಸಿನಿಮಾದಲ್ಲಿ ರಚಿತಾರೆ. ತುಂಬ ಪಾತ್ರಗಳು ಬರುತ್ತೆ. ಆಮೇಲೆ ಈ ಸಿನಿಮಾ ಹೆಂಗಿದೆ ಅಂತಂದರೆ, ರಕ್ತ ಇಲ್ದಲೆ, ಅಶ್ಲೀಲತೆ ಇಲ್ದಲೆ, ವಾಯ್ಲೆನ್ಸ್ ಇಲ್ದಲೆ, ದ್ವೇಷ ಇಲ್ದಲೆ, ಅಸೂಯೆ ಇಲ್ದಲೆ ಇರೋದೊಂದು ಅಪ್ಪಟ್ಟವಾದಂಥ ಒಂದು ಪ್ರೀತಿಯ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅದನ್ನು ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳ್ಬೋದು. ನಾವೇನಾರು ಹೇಳ್ಕೊಂಡ್ರೆ ತಾನೇ ಪ್ರಶ್ನೆ ಬರೋದು ನಿನಗೆ. ಕಿಟ್ಟಪ್ಪನವ್ರಿಗೊಂದು ಡೈಲಾಗ್ ಇದೆ, ತಬ್ಲಾ ನಾಣಿಯವ್ರು ಹೇಳ್ತಾರೆ, ನಮ್ಮ ಹುಡುಗನಿಗೆ ಸೀರೆ ಉಡ್ಸಕ್ಕೆ ಬರ್ತದೆ, ಸೀರೆ ಬಿಚ್ಚಕ್ಕೆ ಬರಲ್ಲ, ಹೆಂಗೆ ಮಾಡ್ತಾನೋ ಏನೋ ಪ್ರಸ್ತ ಅಂತ. ಇದು ಆ ಥರ ಸಿನಿಮಾ ಇರುತ್ತೆ. ಧನ್ಯವಾದಗಳು ಎಲ್ಲರಿಗೂ. ನಿಮ್ಮ ಸಹಕಾರ ಇರಲಿ. ಯಾಕೆ ಗೊತ್ತಾ, ಜನರ ಹಾರ್ಟ್ ಬೀಟ್ ಗೊತ್ತಿರೋದು ನಿಮಗೆ. ಸ್ಟ್ರೈಟ್ ಹೋಗೋದು ಜನರ ಹತ್ರ ನೀವು. ಅವ್ರು ಸಹಕಾರ ಕೊಟ್ಟಿಲ್ಲ, ಇವ್ರು ಸಹಕಾರ ಕೊಟ್ಟಿಲ್ಲ ಅಂತ ಹೇಳ್ಕೊಳ್ಳೋದು ಎರಡನೇ ವಿಷಯ. ಮೊದಲನೇದು, ನನ್ನ ಕನ್ನಡ ಸಿನಿಮಾಗೆ, ನನ್ನ ಮಾಧ್ಯಮಕ್ಕೆ, ಯಾಕಂದರೆ ನೀವು ಸಿನಿಮಾದ ಪ್ರಮುಖ ಪಾತ್ರ, ನಾವು ಸಹಕಾರ ಕೊಡ್ತೀವಿ ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ಮೊದಲನೇದು. ಅದು ನಿಮ್ಮಿಂದ ಶುರುವಾಗಲಿ, ಮತ್ತು ಶುರುವಾಗಿದೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಇನ್ನು 3 ದಿನ ಇದೆ. ಆಚಾರ ವಿಚಾರ ಇದ್ ಕಡೆ ಪ್ರಚಾರ ಕಮ್ಮಿ ಆದರೂ ಸಮಾಚಾರ ಜೋರಾಗಿರುತ್ತೆ ಅಂತ ನಂಬಿರೋ ನಾನು. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕದ ಹೆಚ್ಚು ಕಡಿಮೆ ಒಂದು 55 ಲಕ್ಷ ಜನರಿಗೆ ಅವರು ಸತತವಾಗಿ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು, ಛಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದವರು. ಅವ್ರಿಗೇನು ಹೋರಾಟ ಹೊಸದಲ್ಲ. ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರನ್ನು ನುಗ್ಗಿಸ್ಬೇಕಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡ್ಸೋಕೆ ರೆಡಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ. ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ. ಸಿನಿಮಾ ನಾವು ಒಂದು 72 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು 14-15 ದಿನ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಕುಣಿಗಲ್ ಸ್ಟಡ್ ಫಾರ್ಮ್, ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ. ಜನವರಿ 10 ಸಂಜು ವೆಟ್ಸ್ ಗೀತಾ 2 ರಿಲೀಸ್ ಆಗ್ತಾ ಇದೆ. ಗೆಳೆಯ ಹೇಳಿದಾಗೆ ಅಮೇರಿಕಾದಲ್ಲೇ ನಮಗೆ 31 ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದಿನ್ನೂ ಹೆಚ್ಚು ಕಡಿಮೆ 50 ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಆಸ್ಟ್ರೇಲಿಯಲ್ಲಿ ಒಂದು 2-3 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. UK ಒಂದು 4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಗಲ್ಫಲ್ಲಿ ಒಂದು 3-4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು 170 ತನಕ ಆಗಿದೆ ಅನಿಸುತ್ತೆ, 200 ಆಗಿದೆ. ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸು ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಇರ್ತೀವಿ ನಾವು, ನಂಬರ್ ಆಫ್ ಶೋಸ್ ಗೊತ್ತಿಲ್ಲ. ಹೀಗಾಗಿ ಜನವರಿ 10ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾಯಿದ್ದೀವಿ. ಇದರ ಬಗ್ಗೆ, ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು, ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು, ಛಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳಿದ್ರೆ ಬೇರೆ ಥರ ಆಗುತ್ತೆ. ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ. ಅದೇನಾಗಬೇಕು, ಯಾವ್ಯಾವ ಸಿನಿಮಾಗೆ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ. ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ. ನನ್ನ ಮನೆಯ ಮಕ್ಕಳಿಗೆ ಟೊಮೆಟೊ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವ್ರಿಗೆ ಕ್ಯಾಡ್ಬರೀಸ್ ಕೊಡಿಸ್ತೀರ, ನೀವು ತಪ್ಪಾಗತ್ತಿದ್ದು. ಇದು ಚೆನ್ನಾಗಿಲ್ಲ, ಅದನ್ನು ಮಾಡಬೇಡಿ. ಅದಕ್ಕಿಂತ ಉತ್ಕಟವಾದ ಪ್ರೇಮ. ಅಲ್ಲಿ ಅವರಿಬ್ಬರಿಗೂ ಮದುವೆ ಆಗಲ್ಲ. ಇಲ್ಲಿ ಇವ್ರು ಮದುವೆ ಮಾಡ್ಕೊಂಡೇ ಜೀವನ ಶುರು ಮಾಡ್ತಾರೆ. ಸಿನಿಮಾ ಬಿಗಿನಿಂಗಲ್ಲೇ ಆಲ್ರೆಡಿ ಇವರಿಬ್ಬರಿಗೆ ಮದುವೆ ಆಗಿರುತ್ತೆ. ಅವರ 10 ವರ್ಷಗಳ ದಾಂಪತ್ಯದ ಕಥೆ ಹೇಳಿಕೊಟ್ರಿ. ಒಬ್ಬ ತೀರಾ ಮಾನವೀಯತೆ ಒಂದಿಟ್ಕೊಂಡು ತುಂಬ ಕಷ್ಟಪಡ್ತಾರೋ ಒಬ್ಬ ಬಡ ಹುಡುಗ, ಆ ಹುಡುಗನ ಕೆಲವು ಒಳ್ಳೆತನಗಳು ಇಷ್ಟಪಡೋ ಒಂದು ಹುಡುಗಿ, ಅವರಿಬ್ಬರು ಹೋರಾಟ ಹೇಗೆ ಮಾಡ್ಕೊಂಬರ್ತಾರೆ, ಅವರ ಮಧ್ಯೆ ಇರೋ ಪ್ರೀತಿ. ಆ 10 ವರ್ಷ ಟ್ರಾವೆಲಲ್ಲಿ ಈ ಹುಡುಗಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾಳೆ ಅನ್ನೋದು ಒಂದು ವಿಷಯ. ಅಲ್ಲ ಅನಿಲ್, ಸಾರಿ ಅಣ್ಣ,
ನಿನಗೆ ವೆಡ್ಡಿಂಗ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ ವ್ಯಾಲೆಂಟೈನ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ? ಯಾವ್ದು ಇಷ್ಟ? ಅದೇ ಈ ಸಿನಿಮಾ. ಇದು ವೆಡ್ಡಿಂಗ್ ಕಾರ್ಡ್. ಸರ್ ಮಾತಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರು. ಲೈಕ್ ಹುಡುಗ ತುಂಬಾ ಮನ್ಸು ಕೇಳ್ತಾನೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಅಷ್ಟು ಇಂಪ್ಯಾಕ್ಟ್ ಆಗಿ ಮಾತಾಡ್ತಾರೆ. ಚೇತನ್ ಅದು ಏನ್ ಮಾಡಿದ್ದಾರೆ? ಕಮ್ಮಿ ಅಲ್ವಾ? ಎಲ್ಲರಿಗೂ ನಮಸ್ತೆ. ಅನಿಲ್, ನೀವು ಕೇಳಿದ್ರಲ್ಲ, ಫಸ್ಟ್ ಆಫ್ ಆಲ್ ಈ ಕತೆ ನನ್ಗೆ ಹೇಳಿದಾಗ ಡಾಕ್ಟರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ನಾನು ಈ ಗೆಟಪಲ್ಲಿ ಇದ್ದೆ, ಯಾವುದೇ ಬೇರೆ ಪ್ರಾಜೆಕ್ಟ್ಗೆ. ಸರ್, ಈ ಥರ ಗೆಟಪಲ್ಲಿ ಇದ್ದೀನಿ, ಹೆಂಗ್ ಸೂಟ್ ಆಗುತ್ತೆ ಡಾಕ್ಟರ್ ಕ್ಯಾರೆಕ್ಟರ್ಗೆ ಅಂತ. ಇಲ್ಲ, ನಾವು ಅದೇ ಥರ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಡಾಕ್ಟರ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ನನ್ನ ಕತೆ ನಾನು ನರೇಟ್ ಮಾಡಿದ್ರು. ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಸರ್, ನಿಮ್ಮ ಡೈಲಾಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ಆರ್ಟ್ ವರ್ಕ್ ಎಕ್ಸಲೆಂಟು. ಮತ್ತು ಸರ್ದು ಮ್ಯೂಸಿಕ್ಕು, ಫಸ್ಟ್ ನನ್ನ ಮ್ಯೂಸಿಕ್ ಕೇಳಿಸ್ಬಿಟ್ರು ನಾಗಶೇಖರ್ ಸರ್. ನಾನು ಆ್ಯಕ್ಚುಲಿ ಅವ್ರದ್ದು 1 ತಿಂಗಳು ಫೋನ್ ಎತ್ತಿರಲಿಲ್ಲ, ಯಾಕಂದ್ರೆ ನನಗೆ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಟ್ ಇಲ್ಲ, ಯಾವ ಥರ ಸೂಟ್ ಆಗುತ್ತೆ, ಯಾವ ಥರ ಸೂಟ್ ಮಾಡ್ತೀನಿ ಅಂತ ನನಗೆ ಕರೆದು ಹೇಳಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಕತೆ ಅಂದರೆ, ಇಟ್ಸ್ ಅನ್ ಇನ್ನೋಸೆಂಟ್ ಒಂದು ಒಂದು ಇನ್ನೋಸೆಂಟ್ ಹುಡುಗ, ಇನ್ನೋಸೆಂಟ್ ಹುಡುಗಿ, ಆ ಒಂದು ಕ್ಯೂಟ್ ಲವ್ ಸ್ಟೋರಿನ ಯಾವ ಥರ ಎಲಾಬ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ, ಲಾಸ್ಟ್ಗೆ ಈ ಕ್ಯಾರೆಕ್ಟ್ರು ತುಂಬ ಒಂದು ಪ್ರಾಮುಖ್ಯತೆ ಇರೋಂಥ ಒಂದು ಕ್ಯಾರೆಕ್ಟರ್ನ ನಾನು ಇದರಲ್ಲಿ ಒಂದು ಸಂಭಾಳಿಸಿದ್ದೀನಿ. ಸೊ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆಸಿದ್ರು, ಆಮೇಲೆ ಹೇಳ್ತಾ ಇದ್ದಾರೆ ಇವಾಗ ಬೆಸ್ಟ್ ಅಪಿಯರೆನ್ಸ್ ಆಗಿದೆ ಅಂತ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚಲವಾದಿ ಕುಮಾರ್ ಸರ್ಗೆ, ಸರ್ ಆಲ್ ದ ಬೆಸ್ಟ್. ತುಂಬ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಈ ಸಿನಿಮಾನ ನನ್ನ ಕ್ಯಾರೆಕ್ಟರ್ನ ನನ್ನ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಗೊತ್ತಾಗೋದು ನಾನು ಏನು ಮಾಡಿದ್ದೀನಿ ಅಂತ. ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಸೊ ಇವನ್ ಐ ಆಮ್ ವೆರಿ ಈಗರ್ ಟು ವಾಚ್ ಸಂಜು ವರ್ಡ್ಸ್ ಗೀತಾ 2, ಯಾಕಂದರೆ ಸಂಜು ವರ್ಡ್ಸ್ ಗೀತಾ 1ನಲ್ಲಿ ಐ ವಾಸ್ ಎ ವೆರಿ ಗುಡ್ ಫ್ಯಾನ್. ಐ ವಾಸ್ ಎ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಸಂಜು ವರ್ಡ್ಸ್ ಗೀತಾ 1. ಸಾಂಗ್ಸ್ಗೆ, ಆ ಸಬ್ಜೆಕ್ಟ್ಗೆ ಎಲ್ಲರೂ ನೋಡಿರ್ತಾರೆ ತಾನೆ ಸಂಜು ವರ್ಡ್ಸ್ ಗೀತಾ 1. ಸೊ ಅದ್ರಲ್ಲಿ ನಾನು ಒಬ್ಬ. ಸೊ ಇಂಥ ಒಂದು ಸಿನಿಮಾದಲ್ಲಿ ಪಾರ್ಟ್ 2 ಈ ಸೀಕ್ವೆಲ್ ನಡಿಬೇಕಾದ್ರೆ ನನಗೆ ಈ ಥರ ಕರೆದು ಆಫರ್ ಕೊಟ್ಟಿದ್ದು ನಮ್ಮ ನಾಗಶೇಖರ್ ಸರ್ಗೆ. ನಾಗಶೇಖರ್ ಸರ್ ತುಂಬ ಒಳ್ಳೆ ಡೈರೆಕ್ಟರ್ ಸರ್, ತುಂಬ ಒಳ್ಳೆ ಡೈರೆಕ್ಟರು. ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾದಲ್ಲೂ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ. ಸೊ ಅಂಥ ಡೈರೆಕ್ಟರ್ಗಳನ್ನ ಉಳಿಸಿ ಬೆಳೆಸ್ಬೇಕಾಗಿರೋದು ನಮ್ಮ ಕನ್ನಡಿಗರ ಕರ್ತವ್ಯ. ಆಗಲೇ ಹೇಳ್ತಿದ್ರು ಸರ್, US ಅಲ್ಲೆಲ್ಲ ಅಷ್ಟೊಂದು ಸಿಕ್ಬಿಟ್ಟಿದೆ, ಬೇರೆ ಬೇರೆ ದೇಶಗಳಲ್ಲೆಲ್ಲ ಅಷ್ಟೊಂದು ಥಿಯೇಟರ್ಗಳು ಕೊಟ್ಬಿಟ್ಟಿದ್ದಾರೆ ಅಂತ. ಅಲ್ಲೆಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ಕನ್ನಡಿಗರಿದ್ದಾರೆ, ಕನ್ನಡ ಸಂಘಗಳಿದ್ದಾರೆ, ಕನ್ನಡ ಸಂಘಗಳು ಮಾಡ್ಕೊಂಡಿದ್ದಾರೆ. ಪ್ರತಿ ವಾರಕ್ಕೋ ಇಲ್ಲ ತಿಂಗಳಿಗೊಂದ್ಸತಿ ಎಲ್ಲರೂ ಮೀಟ್ ಆಗ್ತಾರೆ, ಈ ಥರ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬಂದಾಗ ಹೋಗಿ ನೋಡ್ತಾರೆ. ನಮ್ಮಲ್ಲಿ ಕನ್ನಡಿಗರಿಗಿಂತ ಬೇರೆಯವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರಲ್ಲೇ ತಗೊಂಡ್ರೆ ಎಷ್ಟು ಜನ ಇದ್ದಾರೆ, ಆಲ್ಮೋಸ್ಟ್ 50 to 60% ಕನ್ನಡಿಗರು ಇಲ್ವೇ ಇಲ್ಲ ಇಲ್ಲಿ, ಬೇರೆ ಭಾಷೆಯವರೇ ಇರೋದಿಲ್ಲಿ. ಅವ್ರುಗಳೆಲ್ಲ ಬೇರೆ ಬೇರೆ ಭಾಷೆಗಳ ಸಿನಿಮಾ ಬಂದಾಗ ಯಾವ ಥರ ನುಗ್ಗಿ ಹೋಗ್ತಾರೋ ಆ ಥರ ನಮ್ಮವ್ರು ಹೋಗೋಕೆ ಯಾಕೆ ಹೆದರ್ತಾರೋ ಗೊತ್ತಿಲ್ಲ. ನಮ್ಮ ತಾಯಿನ ನಾವು ಫಸ್ಟ್ ಪ್ರೇಮಿಸೋಣ, ಆಮೇಲೆ ಪಕ್ಕದ ಮನೆ ತಾಯಿಯಾಗಿ ಅವ್ರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನ ಆಮೇಲೆ ಮಾಡಿದ್ರಾಯ್ತು. ಸೊ ನಮ್ಮ ಕನ್ನಡ ಸಿನಿಮಾಗಳನ್ನ ನಮ್ಮ ಕನ್ನಡಿಗರು ದಯವಿಟ್ಟು ಹೋಗಿ ಸಿನಿಮಾದಲ್ಲಿ ಧೈರ್ಯವಾಗಿ ಹೋಗಿ ನೋಡಿ. ಯಾಕೆ ಹೆದರ್ಕೋತಾ ಇದ್ದೀರಾ ಅಂತ ಗೊತ್ತಾಗಲ್ಲ. ಈ ಥರ ಹೆದರ್ಕೊಂಡ್ರೆ ನಿರ್ಮಾಪಕರುಗಳು ಹೆದರ್ಕೋತಾರೆ, ನೆಕ್ಸ್ಟು ನಿರ್ದೇಶಕರು ಹೆದರ್ಕೋತಾರೆ, ಇವನ್ ಆ್ಯಕ್ಟರ್ಗಳು ಇಲ್ಲಿ ಯಾಕೆ ಮಾಡಬೇಕು, ಬೇರೆ ಯಾವ್ದಾರ ಮಾಡೋಣ ಅಂತ ಅವಾಗ ಹೋಗ್ತಾರೆ ಬೇರೆ ಬೇರೆ ಭಾಷೆಗಳನ್ನ ತಗೊಂಡು. ತಮಿಳಲ್ಲಿ ಮಾಡೋಣ, ತೆಲುಗಲ್ಲಿ ಮಾಡೋಣ, ಪ್ಯಾನ್ ಇಂಡಿಯಾ ಮಾಡೋಣ ಅಂತ. ಕನ್ನಡ ಸಿನಿಮಾಗಳನ್ನ ಗೆಲ್ಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಜನಕ್ಕೆ ಬಿಟ್ಟಿರೋದು ಮತ್ತು ನಿಮ್ಗಳಿಗೆ ಬಿಟ್ಟಿರೋದು. ಗೆಲ್ಸಿದ್ರೆ 100% ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಮತ್ತು ಸರ್ ಹೇಳಿದ್ರು ಅದು ನಿಜ. ಏನು ಅಂತಂದರೆ, ಫಸ್ಟ್ ಇಲ್ಲಿ ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ ಹೊಟ್ಟೆ ತುಂಬ ಊಟ ಕೊಡಿ, ಅವಾಗ ಒಳ್ಳೊಳ್ಳೆ ಕಥೆಗಳು ಆಚೆ ಬರುತ್ತೆ. ಹೊಟ್ಟೆ ಹಸ್ಕೊಂಡಿದ್ದಾಗ ಏನೂ ಆಚೆ ಬರಲ್ಲ, ಬರೀ ಹಸು ಬಗ್ಗೆನೇ ಇರುತ್ತೆ ಅವ್ರಿಗೆ ಚಿಂತೆ, ಮನೆ ಬಗ್ಗೆ, ಹಸು ಬಗ್ಗೆ. ಅದಿದ್ರೆ ಯಾವುದೇ ಥರ ಕೆಲಸಗಳು, ಒಳ್ಳೊಳ್ಳೆ ಕೆಲಸಗಳು ಆಚೆ ಬರಲ್ಲ. ಸೊ ದಯವಿಟ್ಟು ನಾನು ಕನ್ನಡ ಪ್ರೇಕ್ಷಕರಿಗೆ ಏನು ಕೇಳ್ಕೊತೀನಿ, ನಮ್ಮ ಕನ್ನಡಿಗರಿಗೆ ಏನು ಕೇಳ್ಕೊತೀನಿ ಅಂತ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಧೈರ್ಯವಾಗಿ ಎದೆನ ಉಬ್ಬಿಸಿ ಹೋಗಿ ಸಿನಿಮಾ ನೋಡಿ.